ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ನನ್ ಸೇಡಿನ ಬೆಂಕಿ ಆರ್ಬೇಕು ಅಂದ್ರೆ ಈ ಮನೆ ನಾಶ ಆಗ್ಬೇಕು. ಅದಕ್ಕೋಸ್ಕರನೇ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೋ ಹಾಗೆ ನಿನ್ನಿಂದ ಸೈನ್ ಮಾಡಿಸ್ಕೊಂಡೆ. ಶಾರ್ವರಿ ಮಾಡಿರೋ ಅನ್ಯಾಯಗಳು ಒಂದೆರಡಲ್ಲ ಮಾಧವ್ ಅವರೇ. ಈ ಮನೆಯಲ್ಲಿ ಏನೇ ಅನಾಹುತಗಳು ನಡೆದಿದ್ರು ಅದಕ್ಕೆಲ್ಲ ಶಾರ್ವರಿನೇ ಕಾರಣ. ಮಾವ ಮತ್ತೆ ರವೀಂದ್ರ ಅವರು ತಾವರೆಕೆರೆಗೆ ಹೋಗಿದ್ರು. ಅವ್ರಿಗೆ ಆಕ್ಸಿಡೆಂಟ್ ಮಾಡಿದ್ದ ಇವಳು. ಸುಮತಿ ಅದಕ್ಕೆ ಆಕ್ಸಿಡೆಂಟ್ ಆಗಿ ತೀರ್ ಹೋದ್ರು ಅಂತ ನಾವೆಲ್ಲ ಹೇಳಿದ್ವಿ. ಆ ಆಕ್ಸಿಡೆಂಟ್ ಮಾಡಿಸಿದ್ದು ಇವಳೇ. ಈ ಮನೆ ನೆಮ್ಮದಿನ ಹಾಳು ಮಾಡಿ ಇಷ್ಟು ವರ್ಷ ನಿಮ್ಮನ್ನ ನಿಮ್ಮ ತಾಯಿ ಪ್ರೀತಿಯಿಂದ ದೂರ ಮಾಡಿದ್ದು ಈ ಪಾಪಿನೇ. ಮನಸ್ಸಿಗೆ ತುಂಬ ನೋವಾಗ್ತಿದೆ ತುಳಸಿಯವ್ರೆ. ಒಂದು ನನ್ನ ನಂಬಿಕೆ ಸುಳ್ಳಾಗಿದ್ದಕ್ಕೆ, ಇನ್ನೊಂದು ಅವಳನ್ನು ನಂಬಿ ನಾನು ನನ್ನ ಮಕ್ಕಳಿಗೆ ಬೈದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸುಮತಿ ಇವಳ ಕೈಯಲ್ಲಿ ಕೊಲೆ ಆಗಿದ್ದಕ್ಕೆ ಎಂಥ ವಿಷ ಸರ್ಪನ ನಂಬಿಟ್ಟೆ ತುಳಸಿಯವ್ರೆ. ನಾನು ನಿಮ್ಮ ಯಾರ ಮಾತು ಕೇಳಲಿಲ್ಲ. ಶಾರ್ವರಿ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಳ ಮೇಲೆ ಕೆಟ್ಟ ನಂಬಿಕೆ ಇಟ್ಕೊಂಡ್ಬಿಟ್ಟೆ. ಎಂಥ ದಡ್ಡ ನಾನು. ಅದು ನಿಮ್ಮ ದಡ್ಡತನ ಅಲ್ಲ ಮಾಧವ್ ಅವರೇ, ನಿಮ್ಮ ಒಳ್ಳೆತನ. ಶಾರ್ವರಿ ಹೊರಗ್ನೋಳಲ್ಲ. ಇಷ್ಟು ವರ್ಷ ಈ ಮನೆಯಲ್ಲೇ ಇದ್ಕೊಂಡು ಏನೆಲ್ಲ ನಾಟಕ ಆಡಿ ಎಲ್ರನ್ನು ನಂಬಿಸ್ತೋಳು. ಮನೆಯವ್ರನ್ನೇ ನಂಬದೇ ಇದ್ರೆ ಬೇರೆ ಯಾರನ್ನ ನಂಬಕ್ಕಾಗತ್ತೆ ಹೇಳಿ? ಆ ಒಂದು ಒಳ್ಳೆ ಮನಸ್ಸಿನಿಂದ ನೀವು ಶಾರ್ವರಿ ನಂಬಿದ್ರಿ. ಆದ್ರೆ ಅವಳು ನಿಮ್ಮ ನಂಬಿಕೆನ ದುರುಪಯೋಗ ಪಡಿಸ್ಕೊಂಡ್ಳು. ಹಾಗಂತ ನೀವೀಗ ಕೊರಗೋದ್ರಿಂದ ಯಾವುದು ಸರಿ ಹೋಗಲ್ಲ. ಆ ಶಾರ್ವರಿ ಮಾಡಿದ ತಪ್ಪಿಗೆ ಅವಳಿಗೆ ತಕ್ಕ ಶಾಸ್ತಿ ಆಗ್ಬೇಕು. ಆಗ್ಲೇ ಮತ್ತೆ ಮನೆಯವ್ರಿಗೆಲ್ಲ ಸಮಾಧಾನ ಆಗೋದು. ನನಗೀಗಲೂ ಹಳೇದೆಲ್ಲ ನೆನೆಸ್ಕೊಂಡ್ರೆ ಮೈ ನಡಗುತ್ತೆ. ಅವಳಿಂದ ನಿಮ್ಮ ಜೀವಕ್ಕೆ ಅಥವಾ ಮಕ್ಕಳ ಜೀವಕ್ಕೆ ಏನಾದರೂ ಅಪಾಯ ಆಗಿದ್ದಿದ್ರೆ ನನ್ನ ಇಡೀ ಕುಟುಂಬ ನಾಶ ಆಗೋಗ್ತಿತ್ತು. ನನ್ನ ಕೆಟ್ಟ ನಂಬಿಕೆಯಿಂದ ನಿಮ್ಮನ್ನೆಲ್ಲ ಸಾವಿನ ದವಡಿಗೆ ತಳೆದಾಗ್ತಿತ್ತು. ನನ್ನ ಕ್ಷಮಿಸ್ಬಿಡಿ ತುಳಸಿಯವ್ರೆ. ಮಾಧವ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ನಮ್ಗೆ ಯಾರಿಗೂ ಏನೂ ಆಗಿಲ್ಲ. ಅವಳ ಬುದ್ಧಿ ಎಂಥದ್ದು ಅಂತ ನಿಮ್ಗೆ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ನೀವು ಹೀಗೆ ದುಃಖ ಪಡ್ತಾ ಕೂತ್ಕೊಂಡ್ರೆ ಮಕ್ಕಳಿಗೆ ಸಮಾಧಾನ ಹೇಳೋರು ಯಾರು? ಮಕ್ಕಳಿಗೆ ಆವೇಶ ಜಾಸ್ತಿ. ತಾಯಿನ ಕೊಂದಿದ್ದಾಳೆ ಅನ್ನೋ ಕೋಪದಲ್ಲಿ ಏನಾದರೂ ಅನಾಹುತ ಮಾಡ್ಬಿಡ್ಬೋದು. ನೀವೇ ಅವ್ರಿಗೆ ಬುದ್ಧಿ ಹೇಳಬೇಕು. ಬುದ್ಧಿ ಹೇಳೋ ಅರ್ಹತೆ ನನಗೆಲ್ಲಿದೆ ತುಳಸಿಯವ್ರೆ? ಮಕ್ಕಳಿಂದ ಬುದ್ಧಿ ಹೇಳಿಸ್ಕೊಂಡು ನಾನು ಸತ್ಯನ ಅರ್ಥ ಮಾಡ್ಕೊಳ್ಳಿ. ತಪ್ಪಿಲ್ಲ ನಂದೆ.